ಕರ್ನಾಟಕದಲ್ಲಿ ಸಂಸತ್ ಸಮರ ಮುಗಿದಿದೆ. ಈಗ ಆಪರೇಷನ್ ಆಟ ಶುರುವಾಗಿದೆ. ಫಲಿತಾಂಶಕ್ಕೂ ಮೊದಲೇ ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುವುದು ಬಹುತೇಕ ಖಚಿತ ಆಗಿದೆ. ಬೆಳಗ್ಗೆ ಗೋಕಾಕ್ನಲ್ಲಿ ಮತ ಹಾಕಲು ಬಂದಿದ್ದ ಕಾಂಗ್ರೆಸ್ನ ಬಂಡಾಯಗಾರ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಹೇಳಿಕೆಗೆ ಇಡೀ ಮೈತ್ರಿ ಸರ್ಕಾರವೇ ತಲ್ಲಣಿಸಿ ಹೋಗಿದೆ. ಬಿಜೆಪಿಯ ಭವಿಷ್ಯ ನಿಜವಾಗುತ್ತಾ ಅನ್ನೋ ಅನುಮಾನದ ಪ್ರಶ್ನೆಯೂ ಮೂಡಿದೆ. ರಾಜ್ಯದಲ್ಲಿ ಆಪರೇಷನ್ ಕಮಲದ ಮೂಲಕ ಹಲವಾರು ಬಾರಿ ಮೈತ್ರಿ ಸರ್ಕಾರ ಪತನಕ್ಕೆ ಬಿಜೆಪಿ ನಾಯಕರು ಶತಪ್ರಯತ್ನ ನಡೆಸಿದ್ರು. ಆದರೆ ಪ್ರತಿ ಬಾರಿಯೂ ವಿಫಲರಾಗಿ ಮುಖಭಂಗ ಅನುಭವಿಸಿದ್ರು. ಇದಾದ ಬಳಿಕ ಲೋಕಸಭಾ ಚುನಾವಣಾ ಫಲಿತಾಂಶದ ದಿನ ಅಂದ್ರೆ ಮೇ 23ರ ನಂತರ ಮೈತ್ರಿ ಸರ್ಕಾರ ಪತನ ಎಂಬ ಹೇಳಿಕೆ ನೀಡಿದ್ರು. ಆದರೆ ಇದೀಗ ಮೇ ತಿಂಗಳ ಆರಂಭಕ್ಕೂ ಮುನ್ನವೇ ದೋಸ್ತಿ ಸರ್ಕಾರ ಪತನವಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನದಂದೇ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪರಿಸ್ಥಿತಿ ಕೈ ಮೀರಿರೋದ್ರಿಂದ ರಾಜೀನಾಮೆ ನೀಡಲೇಬೇಕು ಅಂತ ಹೇಳಿಕೆ ನೀಡಿದ್ದು ದೋಸ್ತಿ ನಾಯಕರಿಗೆ ನಿದ್ದೆಗೆಡಿಸಿದೆ. ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಕೇಳಿಲ್ಲ. ನಾನು ನನ್ನ ಪಕ್ಷದಾಗ ಬಂದಿದ್ದೆ. ರಾಜೀನಾಮೆ ಕೊಟ್ಟಾಗ ನಾನು ಬೇರೆ ಪಕ್ಷ ವಿಚಾರ 99 ನಂತರ ನನ್ನ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಲೋತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಯಾವಾಗ ಕೊಡ್ತಾರೆ ನಿರ್ಲಕ್ಷ್ಯ ರಾಜೀನಾಮೆ ಕೊಡೋದಕ್ಕೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಬಿಜೆಪಿಯವರ ಬಳಿ ದುಡ್ಡಿದೆ, ಹೀಗಾಗಿ ದುಡ್ಡು ಕೊಟ್ಟಿದ್ದಾರೆ ಅಂತ ನೇರ ಆರೋಪ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ಮಾತನಾಡಿ ಮೇ 23ಕ್ಕೆ ಸರ್ಕಾರ ಬೀಳುತ್ತೆ ಅಂತ ಯಡಿಯೂರಪ್ಪ ಹೇಳ್ತಾರೆ. ಮೇ 24ಕ್ಕೆ ಕುಮಾರಸ್ವಾಮಿ ನೆಗೆದು ಬೀಳ್ತಾರೆ ಅಂತ ಈಶ್ವರಪ್ಪ ಹೇಳ್ತಾರೆ. ಆದ್ರೆ ಇವೆಲ್ಲ ಅವರು ಹೇಳಿದಂತೆ ನಡೆಯಲ್ಲ. ಎಲ್ಲೋ ಯಡಿಯೂರಪ್ಪ ಕನಸು ಕಾಣ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಹೇಳಿದ್ದಾರೆ ಮೇ 23ಕ್ಕೆ ಚುನಾವಣೆ ಆದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ, 24ಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಇನ್ನೊಂದು ಗಡುವು ಕೊಟ್ಕೊಂಡಿದ್ದಾರೆ. ಅದು ಒಂದು ನೋಡೋಣಂತೆ ಮೇ 24 ಏನಾಗುತ್ತೆ. ಇನ್ನು ನಮ್ಮ ಸ್ನೇಹಿತರು ಈಶ್ವರಪ್ಪನವರು ಅವ್ರು ಹೇಳೋರೆ ಮೇ 23 ಆಯ್ತಿದ್ದಂಗೆ ಕುಮಾರಸ್ವಾಮಿ ನೆಗದೇ ಬಿದ್ದೋಯ್ತಾನೆ ಅಂತ. ಇವರೆಲ್ಲ ಹೇಳ್ತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ. ನನಗೆ ನಿಮ್ಮಂತವ್ರ ಶ್ರೀರಕ್ಷೆ ಇದೆ ನನಗೆ. ಇನ್ನು ಸಹೋದರರ ನಿರ್ಧಾರಕ್ಕೆ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸಹೋದರರ ಸಮರದ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ. ಯಾರನ್ನ ಯಾರು ಹಾಳು ಮಾಡಿದ್ರು, ಯಾರು ತೊಳೆದ್ರು ನಮ್ಮ ಗೋಕಾಕ್ ತಾಲೂಕಿನ ಜನತೆ ಉತ್ತರ ಹೇಳ್ತಿದ್ದಕ್ಕೆ. ಇಲ್ಲ ರಮೇಶ್ ಜಾರಕಿಹೊಳಿ ಯಾವಾಗೂ ನಂಬಲಿಕ್ಕೆ ಆಗೋಲ್ಲ. ಅವನೇನು ಹೇಳ್ತಾನೆ ಅದ್ರ ವಿರುದ್ಧ ಮಾಡ್ತಾನೆ ಅವನು. ರಮೇಶ್ ಜಾರಕಿಹೊಳಿ ಸ್ಪೆಷಾಲಿಟಿ ಅದು. ಯಾಕಂದ್ರೆ ನಾವೆಲ್ಲ ಬದುಕಿದ್ವಿ ಅದ್ರಾಗ. ಅವ್ ಹೆಂಗೆ ಬಾಲ್ ಹೋಗಿತಾನ ನಮ್ಗೆ ಗೊತ್ತಿದೆ. ಆ ಬಾಲ್ ಯಾವ ಕಡೆ ಹೇಳ್ತಾನೆ ಆ ಕಡೆ ಹೋಗಿಲ್ಲ ಅವನು, ಬೇರೆ ಕಡೆ ಹೋಗಿದಿರ್ತಾನೆ. ಹೀಗಾಗಿ ನಾವು ಗೊತ್ತಿದೆ, ಅಲರ್ಟ್ ಇದೀವಿ ನಾವು. ರಮೇಶ್ ರಾಜೀನಾಮೆ ಬಗ್ಗೆ ಈಶ್ವರ್ ಖಂಡ್ರೆ ಮಾತನಾಡಿ ಅವರ ಹೇಳಿಕೆಗೆ ಯಾವುದೇ ಬೆಲೆ ಇಲ್ಲ, ಕಳೆದ 1 ವರ್ಷದಿಂದ ಇದೇ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವ್ರ ಹೇಳಿಕೆಗೆ ಯಾವುದೇ ಬೆಲೆ ಇಲ್ಲ. 1 ವರ್ಷದಿಂದ ಇದೇ ರೀತಿ ಹೇಳ್ತಾ ಇದ್ದಾರೆ. ಏನೇನು ಮಾಡಬೇಕಾಗಿದೆ, ಏನೇನು ಹೇಳಬೇಕಾಗಿದೆ ಎಲ್ಲವೂ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಾದ ನಂತರ ಏನೇ ಆದರೂ ಅವೆಲ್ಲದಕ್ಕೆ ನಾವು ಸಮರ್ಥಕವಾಗಿ ನಾವು ಅವ್ರಿಗೆ ಎದುರಿಸುವಂತ ಒಂದು ಶಕ್ತಿ ನಮಗಿದೆ. ನೋಡಿ, ಒಬ್ಬರು ಬಿಟ್ರೆ 10 ಜನ ಬರ್ತಾರೆ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತಾರೆ. ಇತ್ತ ಗೃಹ ಸಚಿವ ಎಂಬಿ ಪಾಟೀಲ್ ರಮೇಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದ್ದು, ಈ ಬಗ್ಗೆ ಹಿರಿಯ ನಾಯಕರ ಜೊತೆ ಚರ್ಚಿಸುತ್ತೇನೆ ಎಂದಿದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರದ್ದು ಇದೇ ಮಾತು. ಆದ್ರೆ ರಮೇಶ್ ಜಾರಕಿಹೊಳಿ ಯಾವಾಗ್ಲೂ ಹೋಗೋ ಗಿರಾಕಿ, ಆತ ಹೋಗೋದು ನಮಗೆ ಮೊದಲೇ ಗೊತ್ತಿತ್ತು ಎಂದಿದ್ದಾರೆ ಶಾಮನೂರು ಶಿವಶಂಕರಪ್ಪ. ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇಬ್ರು ಸಹೋದರರು ನನಗೆ ಆತ್ಮೀಯರು, ನಿಮ್ಗೆ ಗೊತ್ತಿದೆ ಮೊದಲಿಂದ. ಹಾಗೇನಾದ್ರೂ ಅವ್ರು ಹೇಳಿದ್ರೆ ನಾವು ಚರ್ಚೆ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಹೋಗಲಿ, ಅವ್ರು ಯಾರು ಬೇಡ ಅಂತಾರೆ. ನಿನ್ನೆ ಮುಂಚೆ ನಮ್ಮ ಕಾಯಂ ಗಿರಾಕಿದ್ರು. ಯಾವ ಉದ್ದೇಶಕ್ಕಾಗಿ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನಮಗಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರಿಗೆ ಸಚಿವರನ್ನಾಗಿ ಪಕ್ಷ ಮಾಡಿತ್ತು. ಆ ಜಿಲ್ಲೆಯ ಬೆಳಗಾಂ ಜಿಲ್ಲೆಯ ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಟ್ಟಿತ್ತು. ಇದೆಲ್ಲ ಹೊರತುಪಡಿಸಿ ಯಾವ ರೀತಿ ರಾಜಕೀಯ ಉದ್ದೇಶದಿಂದ ಅವರು ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮಗದಿನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಮೈತ್ರಿ ರಚನೆ ಆರಂಭದಿಂದಲೂ ಆಪರೇಷನ್ ಮೇಲೆ ಆಪರೇಷನ್ ಮಾಡಿ ಸರ್ಕಾರ ಪತನಕ್ಕೆ ವಿಫಲ ಯತ್ನ ನಡೆಸಿದ್ದ ಬಿಜೆಪಿಗರಿಗೆ ರಮೇಶ್ ಜಾರಕಿಹೊಳಿ ಹೇಳಿಕೆ ಸಂತಸ ತಂದಿದೆ. ಆದರೆ ರಮೇಶ್ ಜಾರಕಿಹೊಳಿ ಒಬ್ಬರೇ ಬಿಜೆಪಿಗೆ ಹೋಗ್ತಾರಾ ಅಥವಾ 20 ಶಾಸಕರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾರಾ ಎಂಬ ಪ್ರಶ್ನೆ ಮೂಡಿದೆ. ನ್ಯೂಸ್ ಡೆಸ್ಕ್, TV5.